ಭೂಸ್ವಾಧೀನ ವಿರುದ್ಧ ಹೋರಾಟ ಮಾಡೋದು ಅಪರಾಧನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಭೂಸ್ವಾಧೀನವನ್ನ ವಿರೋಧಿಸಿ ಬೈಕ್ ರ್ಯಾಲಿ ನಡೆಸಿದ್ರು. ಆ ಬೈಕ್ ರ್ಯಾಲಿ ನಡೆಸಿದ್ದವರ ಮೇಲೆ ಎಫ್ಐಆರ್ ಆಗಿದೆ. ಅನ್ನದಾತರ ಮೇಲೆ ಡಿಕೆ ಶಿವಕುಮಾರ್ ಸರ್ಕಾರದ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಮ್ಮ ಭೂಮಿಯನ್ನ ಕಸಿದುಕೊಳ್ಬೇಡಿ ಅಂತ ಹೋರಾಟವನ್ನ ಮಾಡಿದ್ರು, ಬೈಕ್ ರ್ಯಾಲಿಯನ್ನ ಮಾಡಿದ್ರು. ಅವ್ರ ಮೇಲೆ ಈಗ ಎಫ್ಐಆರ್. ಜೂನ್ 6ರಂದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ಬಿಜಿಎಸ್ ಸರ್ಕಲ್ನಿಂದ ಬೈರಮಂಗಲ ಸರ್ಕಲ್ ವರೆಗೂ ಕೂಡ ಈ ರ್ಯಾಲಿ ನಡೆದಿತ್ತು. ಈಗ ಎಫ್ಐಆರ್ ದಾಖಲಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ ಬೈಕ್ ರ್ಯಾಲಿಗೆ ಅನುಮತಿ ಪಡೆದಿಲ್ಲ ಅಂತ ರಾಮನಗರ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬೈಕ್ ರ್ಯಾಲಿಗೆ ಅನುಮತಿ ಮೊದಲೇ ಪಡೆಯಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. 5 ರೈತರು 5 ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಇದು ರೈತರ ಮೇಲೆ ನಡೀತಾ ಇರುವಂತಹ ದಬ್ಬಾಳಿಕೆನೋ ಅಥವಾ ಅವರು ಕೇಳ್ತಾ ಇರುವಂತಹ ವಿಚಾರವನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನವೋ ಏನ್ ನಡೀತಾ ಇದೆ ಸರ್ಕಾರದಲ್ಲಿ? ನ್ಯಾಯ ಕೇಳೋದು ತಪ್ಪೇ ಅಥವಾ ತಮ್ಮ ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂಥ ತಪ್ಪ ಅನ್ನುವಂಥ ಪ್ರಶ್ನೆ ಇಲ್ಲಿ ಪರ್ಮಿಷನ್ ಕೇಳಲಿಲ್ವಾ ಅನ್ನುವಂಥ ಪ್ರಮುಖ ಆಗತ್ತೆ. ಏನಾಗಿತ್ತು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಆ ಒಂದು ಎಫ್ಐಆರ್ ಬಿಎನ್ಎಸ್ ಸೆಕ್ಷನ್ 126 ಸಬ್ ಸೆಕ್ಷನ್ 2 ಮತ್ತು 190 ಅಡಿ ದಾಖಲಾಗಿರುವಂತಹ ಪ್ರಕರಣ ಇದು. ಅಂದ್ರೆ ಒಂದು ಕಡೆ ಯಾವುದೇ ರೀತಿಯ ಪೂರ್ವ ಅನುಮತಿ ಇಲ್ಲದೆ ಸಭೆ ಸೇರಿದ್ದು, ಜೊತೆಗೆ ಸಾರ್ವಜನಿಕರು ಓಡಾಡುವಂತಹ ಜಾಗದಲ್ಲಿ ಅವರ ಸಂಚಾರಕ್ಕೆ ತಡೆ ಒಡ್ಡಿದಂತಹ ಆರೋಪದಡಿ ದಾಖಲಾಗಿರುವಂತಹ ಪ್ರಕರಣ ಇದು. ಇಲ್ಲಿ ಒಂದು ಕಡೆ ರೈತರು ಕಳೆದ ಸರಿಸುಮಾರು 5-6 ತಿಂಗಳಿಂದಲೂ ಕೂಡ ಈ ಒಂದು ಭೂ ಸ್ವಾಧೀನ ವಿಚಾರ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಅದರದ್ದೇ ಆದಂತಹ ಒಂದು ಧರಣಿ ಸ್ಥಳವನ್ನು ಕೂಡ ನಿಗದಿ ಮಾಡಿದ್ದಾರೆ. ಬಟ್ ಈ ಒಂದು ಬೈಕ್ ರ್ಯಾಲಿ ಏನಿದೆ, ಧರಣಿ ಸ್ಥಳವನ್ನು ಬಿಟ್ಟು ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಅನ್ನೋ ಆರೋಪ ಇದೆ. ಜೊತೆಗೆ ಆ ಒಂದು ರ್ಯಾಲಿ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಇತರ ವಾಹನಗಳಿಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಿ ಅಥವಾ ಅವರ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿರುವಂತಹ ಆರೋಪದಡಿ ದಾಖಲಾಗಿರುವಂತಹ ಪ್ರಕರಣ. ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ಬೆಂಗಳೂರು ವ್ಯಾಪ್ತಿಯಲ್ಲಿ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲ ಪ್ರತಿಭಟನೆ ಮಾಡಲು ಒಂದು ಕಡೆ ಅವಕಾಶ ಇಲ್ಲ. ಮತ್ತೊಂದು ಕಡೆಯಲ್ಲಿ ಇವರು ಬೈಕ್ ರ್ಯಾಲಿ ಅಥವಾ ಈ ರೀತಿ ಅನುಮತಿ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇವರಿಗೆ ಅನುಮತಿ ಕೊಡಲ್ಲ, ಇಂತಹ ಪ್ರತಿಭಟನೆಗೆ ಅನುಮತಿ ಕೊಡಲ್ಲ. ಇದೇ ಕಾರಣಕ್ಕಾಗಿ ನಾವು ಅನುಮತಿ ಕೇಳಿದ್ರು ಕೂಡ ನಮ್ಗೆ ಅನುಮತಿ ಸಿಗಲ್ಲ ಅನ್ನೋ ಮೈಂಡ್ ಸೆಟ್ ಏನಿದೆ ಹೋರಾಟಗಾರರ ತಲೆಯಲ್ಲಿ ಇದ್ದು, ಇದೇ ಕಾರಣಕ್ಕಾಗಿ ಅವರು ಅನುಮತಿ ಸಿಗದಿದ್ರು ಕೂಡ ನಾವು ನಮ್ಮ ಹೋರಾಟವನ್ನು, ನಮ್ಮ ಭೂಮಿಗಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ದೃಢ ನಿರ್ಧಾರದಿಂದ ಅವತ್ತು ಹೋರಾಟವನ್ನು ಮಾಡಿದ್ರು. ಅದರ ಎಫೆಕ್ಟ್ ಏನಿದೆ, ಇವತ್ತು ಗೌತಮಣ್ಣವರು ನೀಡಿದಂತಹ ದೂರಿನಡಿ ಇದೀಗ 10 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಟ್ ಇಲ್ಲಿ ರೈತರು ಮಾಡ್ತಿರುವಂತಹ ಆರೋಪ ಏನೆಂದ್ರೆ, ಒಂದು ಕಡೆ ನಮ್ಮ ಜಮೀನ ವಿಚಾರವಾಗಿ ನಮಗೆ ಮಾತನಾಡೋಕೆ ಕೂಡ ಅವಕಾಶ ಇಲ್ವಾ ಅಥವಾ ಪ್ರತಿಭಟನೆ ಮಾಡಲು ಕೂಡ ನಮಗೆ ಮೂಲಭೂತವಾಗಿರುವಂತಹ ಹಕ್ಕಿಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಬಿಡದಿ ಭಾಗದ ರೈತರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಶ್ವಿನಿ, ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.